ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಟನ್ ಸಾಂಬಾರ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೆಯಲ್ಲಿ ನಾನು ಮಟನ್ ಸಾಂಬಾರ್ ಮಾಡೋದು ಯಾವ ರೀತಿ ಗೊತ್ತಾ? ಪ್ರತಿ ಭಾನುವಾರ ಮಟನ್ ಸಾರು ಮುದ್ದೆ ನಾನೇ ರೆಡಿ ಮಾಡೋದು. ಸಿಂಪಲ್ ಆಗಿ ರೆಡಿ ಮಾಡ್ತೀನಿ. ಅರ್ಧ ಕೆಜಿ ಮಟನ್, ಶುಂಠಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತೆ ಮಟನ್ ಖಾರದ ಪುಡಿ, ಇದನ್ನ ನಾವು ಮನೇಲೆ ರೆಡಿ ಮಾಡ್ಕೊಂಡಿರ್ತೀವಿ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಅರಿಶಿಣದ ಪುಡಿ, ಸ್ವಲ್ಪ ನೀರು ಹಾಕೊಂಡು ರುಬ್ಕೋತೀನಿ. ಸ್ಟವ್ ಹಸ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಬಿಟ್ಟು ರುಬ್ಕೊಂಡಿರುವಂಥ ಮಸಾಲ, ಇದನ್ನ ನಮ್ಮ ಕಡೆ ಅರ್ಶಿನ ಈರುಳ್ಳಿ ಅಂತೀವಿ, ನಿಮ್ಮ ಕಡೆ ಏನು ಅಂತಿರೋ ಗೊತ್ತಿಲ್ಲ. ಎಣ್ಣೆ ಕಾದ ನಂತರ ಅರ್ಶಿನ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಉರಿದು ಮಟನ್ ಚೆನ್ನಾಗಿ ತೊಳ್ಕೊಂಡು ಅರ್ಶಿನ ಈರುಳ್ಳಿ ಮಸಾಲೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಟನ್ ಬೇಯೋವರೆಗೂ ಬೇಯಿಸ್ಕೊತೀನಿ. ಆಮೇಲೆ ತೆಂಗಿನಕಾಯಿ, ಅರ್ಧ ಟೊಮೊಟೊ, ಖಾರದ ಪುಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋತೀನಿ. ಈ ಅರ್ಶಿನ ಈರುಳ್ಳಿನ ಮಟನ್ ಬೆಂದಿದೆಯಾ ಇಲ್ವಾ ಅಂತ ರುಚಿ ನೋಡೋದೇ ಒಂದು ಆನಂದ. ನಮ್ಮ ಮನೆಗಳಲ್ಲಿ ಹಬ್ಬಗಳು ಮಾಡುವಾಗ ದೊಡ್ಡ ದೊಡ್ಡ ಅಡುಗೆಗಳು ಮಾಡ್ತಾರಲ್ಲ, ಆವಾಗ ಅರ್ಶಿನ ಈರುಳ್ಳಿ ಅಂತ ಈ ಥರ ಹಾಕೊಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ಅಮ್ಮ ಇನ್ನೊಂದು ಕೊಡಿ ಅಂತ ಕೇಳ್ತಾ ಇದ್ವಿ. ಆಮೇಲೆ ರುಬ್ಬಿರುವಂಥ ಮಸಾಲೆ ಹಾಕಿ ಸಾಂಬಾರು ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸಾಂಬಾರು ರುಚಿ ನೋಡಿದೆ, ರುಚಿ ಕಮ್ಮಿ ಅನ್ನಿಸ್ತು. ಸ್ವಲ್ಪ ರುಚಿ ಹಾಕೊಂಡು ಮಟನ್ ಅದ್ರ ಪಾಡಿಗೆ ಅದು ಬೇಯಕ್ಕೆ ಬಿಟ್ಬಿಟ್ಟು ಪಕ್ಕದಲ್ಲೇ ರಾಗಿ ಮುದ್ದೆನೂ ರೆಡಿ ಮಾಡ್ಕೊಂಡೆ. ರೆಡಿ ಆದಮೇಲೆ ತಟ್ಟೆಗೆ ಹಾಕೊಂಡು ಬ್ಯಾಟಿಂಗು ಏನು ಗೊತ್ತಾ, ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಬೇಕು ಅಷ್ಟೇ. ದಿನ ದಿನ ನೂತನ